Hey, hello guys. Today we are going to look on interest on drawings. So how to do interest on drawings and what are the methods of interest on drawings. So there are two types or methods of calculating interest on drawing. So the reason why do we calculate interest on drawing is because the partners are withdrawing drawings for their personal use. So partnership deed says that they have to pay some interest for drawing such that ಅದಕ್ಕೆ ನಾವು ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಬಂದ್ಬಿಟ್ಟು ವಿತ್ಡ್ರಾ ಮಾಡ್ತಾರಲ್ವ, ಅದಕ್ಕೆ ಪಾರ್ಟ್ನರ್ಶಿಪ್ ಡೀಲ್ ಹೇಳುತ್ತೆ. ಪಾರ್ಟ್ನರ್ಶಿಪ್ ಡೀಲ್ ಇದ್ರೆ ಅಂತ ಹೇಳಿದರೆ ಅದು ಹೇಳುತ್ತೆ ಇಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕು ಪಾರ್ಟ್ನರ್ಸು ಫರ್ಮ್ಗೆ ಅಂತ ಹೇಳ್ತಾರೆ. ಓಕೆನಾ, ಫೀಸು ಪೆನಾಲ್ಟಿ ಥರ ಅವ್ರು ಕೊಡ್ತಾರೆ. ಸೊ ಅದರಲ್ಲಿ ಎರಡು ಟೈಪ್ಸ್ ಆಫ್ ಮೆಥಡ್ಸ್ ಐತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ. ಒಂದು ಶಾರ್ಟ್ ಕಟ್ ಮೆಥಡ್ ಅಥವಾ ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಪೀರಿಯಡ್ ಮೆಥಡ್ ಅಥವಾ ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಇದು ಪಕ್ಕ 6 ಮಾರ್ಕ್ಸ್ ಕ್ವಶನ್ಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇದು ಪ್ರತಿ ವರ್ಷ ರಿಪೀಟ್ ಆಗ್ತಿರೋ ಪ್ರಾಬ್ಲಮು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೇಲೆ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಅದರಲ್ಲಿ ಇದು 80% ನಾನು ನೋಡಿದಂಗೆ 80% ಇದು ಬಂದಿರೋದು. ಎಲ್ಲೋ ಒಂದು 20% ಮಾತ್ರ ಶಾರ್ಟ್ ಕಟ್ ಮೆಥಡ್ ಎಲ್ಲೋ ಬಂದಿರೋದು. ಸೊ ಮೈನ್ಲಿ ಫೋಕಸ್ ಆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಚಾಪ್ಟರಲ್ಲಿ. ಅದರಲ್ಲಿ ಪೀರಿಯಡ್ ಮೆಥಡ್ ಅಥವಾ ಪ್ರಾಡಕ್ಟ್ ಮೆಥಡ್ ಅನ್ನು ಫೋಕಸ್ ಮಾಡಿ 80%. 20% ಮಾತ್ರ ಎಲ್ಲೋ ಒಂದು ಕಡೆ ಪೀರಿಯಡ್ ಮೆಥಡ್ ಕೇಳಿದ್ದಾರೆ. ಬಟ್ ಐ ವಿಲ್ ಟೀಚ್ ಯು ಬೋತ್. ಓಕೆ, ಸೊ ಏನಂತ ಹೇಳಿದರೆ ಆವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತಾನೆ ಕೇಳ್ತಾರೆ. ಅದೇನಂತ ಹೇಳಿದರೆ ಪಾರ್ಟ್ನರ್ಸ್ ಬಂದ್ಬಿಟ್ಟು ಡ್ರಾಯಿಂಗ್ಸ್ನ ಸೇಮ್ ಅಮೌಂಟು ಪ್ರತಿ ತಿಂಗಳು ವಿತ್ಡ್ರಾ ಮಾಡ್ತಾರೆ. ಅದನ್ನೇ ನಾವು ಆವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತ ಕರಿತೀವಿ. ಸೊ ಆವ್ರೇಜ್ ಪೀರಿಯಡ್ ಮೆಥಡ್ ಇಸ್ ನಥಿಂಗ್ ಬಟ್ ವೆನ್ ಅ ಪಾರ್ಟ್ನರ್ ವಿತ್ಡ್ರಾಯಸ್ ದ ಸೇಮ್ ಅಮೌಂಟ್ ಆನ್ ಎವ್ರಿ ಮಂತ್. ಸೊ ದಿಸ್ ಈಸ್ ಕಾಲ್ಡ್ as average period method or shortcut method. So vice versa, if a partners withdraws not same amount on every month, then it is called product method or period method. So S for same, S for shortcut method. So okay na, ಸೊ ಎಸ್ ಫಾರ್ ಸೇಮ್, ಎಸ್ ಫಾರ್ ಶಾರ್ಟ್ಕಟ್ ಮೆಥಡ್ ಅಥವಾ ಆವ್ರೇಜ್ ಪೀರಿಯಡ್ ಮೆಥಡ್ ಅಂತಲೂ ಕರಿತೀವಿ. ಈಗ ಎಕ್ಸಾಂಪಲ್, ಇಫ್ ಏಪ್ರಿಲಲ್ಲಿ 5,000 ವಿತ್ಡ್ರಾ ಮಾಡ್ತಾನೆ ಅಂದ್ಕೊಳ್ಳಿ, ಜೂನಲ್ಲೂ 5,000, ಜುಲೈಯಲ್ಲೂ 5,000, ಈ ಥರ ಮಾರ್ಚ್ವರೆಗೆ ಅವನು ವಿತ್ಡ್ರಾ ಮಾಡ್ಕೊಂಡೇ ಬರ್ತಾನೆ. ಅಂದರೆ ಪ್ರತಿ ತಿಂಗಳು ಸೇಮ್ ಅಮೌಂಟ್ ವಿತ್ಡ್ರಾ ಮಾಡ್ತಾನೆ. ಅದನ್ನು ಆವ್ರೇಜ್ ಪೀರಿಯಡ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದರೆ ಇಫ್ ಹಿ ವಿತ್ಡ್ರಾಸ್ ಡಿಫ್ರೆಂಟ್ ಅಮೌಂಟ್, ದಟ್ ಈಸ್ ನಾಟ್ ದ ಸೇಮ್ ಅಮೌಂಟ್. ಎಕ್ಸಾಂಪಲ್, ಇನ್ ದ ಮಂತ್ ಆಫ್ ಏಪ್ರಿಲ್ ಹಿ ವಿತ್ಡ್ರಾಸ್ 5,000. ಮೇನಲ್ಲಿ ಏನು ಮಾಡ್ತಾನೆ 10,000 ವಿತ್ಡ್ರಾ ಮಾಡ್ತಾನೆ. ಜೂನಲ್ಲಿ ಏನು ಮಾಡ್ತಾನೆ 6,000 ವಿತ್ಡ್ರಾ ಮಾಡ್ತಾನೆ. ಸೊ ಲೈಕ್ ದ ಡಿಫ್ರೆಂಟ್ ಅಮೌಂಟ್ ವಿತ್ಡ್ರಾ ಮಾಡೋದನ್ನ ನಾವು ನಾಟ್ ಸೇಮ್ ಅಮೌಂಟ್ ಅಲ್ವಾ, ಅದನ್ನು ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಇದಕ್ಕೆ ಶಾರ್ಟ್ಕಟ್ ಮೆಥಡ್ಗೆ ಒಂದು ಫಾರ್ಮುಲಾ ಇದೆ ಕಂಡುಹಿಡಿಯೋದು. ಅದು ಏನಂತ ಹೇಳಿದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು AP ಇಂಟು 1/12. ಟೋಟಲ್ ಡ್ರಾಯಿಂಗ್ ಅನ್ನೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೇಕು. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್ ಅಂತ ಹೇಳಿದರೆ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ನಂಬರ್ ಆಫ್ ಮಂತ್ಸ್. ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ ಅಂತ ಹೇಳಿದರೆ ಈಗ 10,000 ಅಮೌಂಟ್ ಆಫ್ ಡ್ರಾಯಿಂಗ್ ಅಂತ ಅಂದ್ಕೊಳ್ಳಿ. ಅಂದರೆ 10,000 ಪ್ರತಿ ತಿಂಗಳು ಅವ್ನು ವಿತ್ಡ್ರಾ ಮಾಡ್ತಾನೆ. ಎಷ್ಟು ತಿಂಗಳು ನಂಬರ್ ಆಫ್ ಮಂತ್ಸ್, ಅವ್ನು ಎಷ್ಟು ತಿಂಗಳು ವಿತ್ಡ್ರಾ ಮಾಡ್ತಾನೆ ಅನ್ನೋದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಅದನ್ನೇ ನಾವು ಟೋಟಲ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ರೇಟ್ ಕ್ವಶನಲ್ಲಿ ಅವರೇ ಕೊಟ್ಟಿರ್ತಾರೆ. AP ಅಂತ ಹೇಳಿದರೆ ಆವ್ರೇಜ್ ಪೀರಿಯಡ್. ಆವ್ರೇಜ್ ಪೀರಿಯಡ್ ಅಂತ ಹೇಳಿದ್ರೆ ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಬೈ 2. ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾನು ಕ್ಲಿಯರಾಗಿ ಹೇಳ್ತೀನಿ, ಇದು ಆಮೇಲೆ ನೋಡ್ಕೊಳ್ಳೋಣ. ಇಂಟು 1/12 ಇದು ಫಾರ್ಮುಲಾ. ಪೀರಿಯಡ್ ಮೆಥಡ್ಗೆ ಇಲ್ಲ ಐತೆ ನೋಡಿ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ಅಮೌಂಟ್ ಆಫ್ ಡ್ರಾಯಿಂಗ್ ಇಂಟು ನಂಬರ್ ಆಫ್ ಮಂತ್ಸ್. ಸೇಮ್ ಇದೇ ಥರನೇ ಎಷ್ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಐತೆ ಅದಕ್ಕೆ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ನಂಬರ್ ಆಫ್ ಮಂತ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇದೆ ಫಾರ್ಮುಲಾ ಬಂದ್ಬಿಟ್ಟು ಪ್ರಾಡಕ್ಟ್ ಮೆಥಡ್ಗೆ. ಇದು ಶಾರ್ಟ್ಕಟ್ ಅಥವಾ ಆವ್ರೇಜ್ ಪೀರಿಯಡ್ ಮೆಥಡ್ಗೆ.